11:30 ಆಗಿದೆ. 11:30 ಟೈಮಲ್ಲಿ ಇವಾಗ ವೆಲ್ಲಂಗಿರಿ ಬೆಟ್ಟವನ್ನು ಹತ್ತೋಕ್ಕೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಜನ ಸಾಗರ ಇದೆ. ಇಲ್ಲಿಂದ ಹೀಗೆ ಲೈನ್ ಇದೆ, ಫುಲ್ ಲೈನ್ ಇದೆ. ನೋಡ್ತಾ ಇರ್ಬೋದು ನೋಡಿ. ಒಂದೆರಡು ಮಾತುಗಳನ್ನು ಹೇಳ್ತೀರಾ? ವೆಲ್ಲಂಗಿರಿ ಬೆಟ್ಟ ಆಗಿದ್ದಾರೆ. ಕೊಯಮತ್ತೂರಿನಲ್ಲಿದೆ. ಸೊ ಅಲ್ಲಿ 7 ಕಿಲೋಮೀಟರ್ ಇದೆ. ಬೆಂಗಳೂರಿನಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಕಾಮನ್ ಮಾಡ್ತಾರೆ. ಸ್ವಲ್ಪ ಜೋರಾಗಿ ಹೇಳಿ. ಫೆಬ್ರವರಿಯಿಂದ ಮೇ ತನಕ ಇಲ್ಲಿ ಪ್ರದರ್ಶನ ಆಗ್ತಾರೆ. ಓಕೆ. ತುಂಬ ಅಂದರೆ ತುಂಬ ಕಠಿಣ ಇದೆ ಇರೋದು. ಅದರಲ್ಲಿ ಜನಗಳು ಹೋಗೋರು ಹೋಗ್ತಾ ಇದ್ದಾರೆ, ಬರೋರು ಬರ್ತಾ ಇದ್ದಾರೆ. ನಮ್ಮದು ಗುರುಜಿಯವ್ರು ನೋಡ್ತಾ ಇರ್ಬೋದು. ಪಾಪ ತುಂಬ ಕಠಿಣಪಟ್ಟು ಇರ್ತಾ ಇದ್ದಾರೆ. ಗುರುಜಿ ಸ್ವಲ್ಪ ಫೇಸ್ ತೋರಿಸಿ ಹಿಂದ್ಗಡೆ. ಹರ ಮಹಾದೇವ್ ಗುರುಜಿಯವ್ರು ಪಾಪ ತುಂಬ ಕಠಿಣ ಶ್ರಮಪಟ್ಟು ಇರ್ತಾ ಇದ್ದಾರೆ. ರಾತ್ರಿ 1:30 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು. ಈ ಬೆಟ್ಟದಲ್ಲಿ ಹಾಂ, ಇದು ಸಪ್ತಗಿರಿಗಳ ಬೆಟ್ಟ. ಹಾಂ, 7 ಗಿರಿಗಳನ್ನು ಹೊಂದಿದೆ. ಓಕೆ. ಆದಿಶೇಷ ಮತ್ತು ಹಾಂ, ಆದಿಶೇಷ ಮತ್ತು ಹಾಂ, ನಗರವು ಇನ್ನೂ ತುಂಬ ಥರದ ಬೆಟ್ಟಗಳಿವೆ. ನೀವು ನೋಡ್ತಾ ಬರ್ಬೋದು. ಗುರುಜಿಯವರು ಏರೋದರಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗಿದ್ದಾರೆ. ನೋಡ್ತಾ ಇರ್ಬೋದು ಜಾಗ ಯಾವ ಥರ ಇದೆ ಅಂತ. ತುಂಬ ಕಠಿಣ. ನೀವು ಬನ್ನಿ, ಅನುಭವಿಸಿ ಹೇಗಿದೆ ಅಂತ. ಮಹಾದೇವನ ದರ್ಶನ ತಗೊಳ್ಳಿ. ಹರ ಹರ ಮಹಾದೇವ್. ನಮಸ್ಕಾರ ಗೆಳೆಯರೇ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡ್ತಾ ಇರ್ಬೋದು ಎಲ್ಲಿದ್ದೀನಂತ. ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ. ಸ್ವರ್ಗದಲ್ಲಿದ್ದೀನಿ ನೋಡಿ ಹೇಗಿದೆ. ಅಲ್ಲಿ ನೋಡಿ, ಅಲ್ಲಲ್ಲೆಲ್ಲ ಫುಲ್ ಜನಗಳು ಕಾಣಿಸ್ತಾ ಇದ್ದಾರೆ. ಕೈಲಾಸ ವೆಲ್ಲಂಗಿರಿ ಹಿಲ್ಸ್ ನೋಡ್ತಾ ಇರ್ಬೋದು. ಸುಮಾರು ಸತತ 8 ಗಂಟೆಗಳ ಕಾಲ ನಡ್ಕೊಂಡು ಬಂದು ಇವಾಗ ಮುಟ್ಟಿದ್ವಿ. ಮುಟ್ಟಿಬಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ಪ್ಲೇಸ್ ಇದೆ ಅಂತ. ಜನಗಳು ನೋಡಿ ಎಲ್ಲೆಲ್ಲಿ ಹೋಗಿದ್ದಾರೆ ನೋಡಿ. ಇಲ್ಲಿ ಬೆಟ್ಟ ಗುಡ್ಡದ ಮೇಲೆ ಹೋಗಿ ಕೂತಿದ್ದಾರೆ. ನೋಡ್ತಾ ಇರ್ಬೋದು. ಕ್ರೇಜಿ ಪ್ಲೇಸ್ ಇದೆ ರೀ ವೆಲ್ಲಂಗಿರಿ ಬೆಟ್ಟ ನೋಡಿ. ಯಾವ ಥರ ಹೇಳ್ಬೇಕಂತೆ ಆ ಬೆಟ್ಟದ ಬಗ್ಗೆ. ಸೊ ಹಾಗಾಗಿ ಅವರು ವ್ಲಾಗ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಸರಿ ಅಣ್ಣವ್ರು ಹೇಳಬೇಕು, ನೀವು ಏನು ಹೇಳಬೇಕು ಅಂತ ಇದ್ರೆ ಹೇಳಿ. ಏನಿಲ್ಲ ಅಂದ್ರೆ ಇಲ್ಲಿ ಇವತ್ತು ಒಂದು 40,000 to 50,000 ಜನ ಇಲ್ಲಿ ಬಂದಿದ್ದಾರೆ ವೆಲ್ಲಂಗಿರಿ ಟೆಂಪಲ್ಗೆ ಟ್ರೆಕ್ಕಿಂಗ್ ಮಾಡ್ತಾ. ವೆಲ್ಲಂಗಿರಿ ಟೆಂಪಲ್ 2 ಇಲ್ಲಿ ಸಾಕ್ಷಾತ್ ಶಿವ ಬಂದು ತಪಸ್ ಮಾಡಿದಂಥ ಜಾಗ ಇದೆ. ಏನು ಕಮೆಂಟೇ ಇಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಪ್ಲೇಸ್ ಅಂತ. ಒಟ್ಟಾರೆ ಕ್ರೇಜಿ ಪ್ಲೇಸ್ ಇದೆ. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಇದೆ. ನೋಡ್ತಾ ಇರ್ಬೋದು. ಜನಗಳೆಲ್ಲ ಎಲ್ಲೋ ಕೂತಿದ್ದಾರೆ. ನೋಡ್ತಾ ಇರ್ಬೋದು. ತುದಿಯಲ್ಲಿ ಹೋಗಿದ್ದಾರೆ. ಸದ್ಗುರು ಪಾಯಿಂಟ್ ಅದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ಇಲ್ಲಿ ಡೌನಲ್ಲಿ ನೋಡಿದರೆ ಏನೂ ಇಲ್ಲ ರೀ. ಹೋದರೆ ಆ ಕಡೆನೇ ಏನೂ ಇಲ್ಲ, ಫುಲ್ಲು ಡೌನ್ ಇದೆ. ನಮ್ಮ ಫ್ರೆಂಡ್ಸ್ ಕೂಡ ಹೋಗ್ತಾ ಇದ್ದಾರೆ. ನೀವು ಬಂದು ಇದನ್ನು ಟ್ರೈ ಮಾಡಬೇಕು. ಒಂದ್ಸರಿ ಆದರೂ ಈ ಪ್ಲೇಸನ್ನು ನೋಡಿಬಿಟ್ಟು ನೀವು ಟ್ರೈ ಮಾಡಬೇಕು ಯಾವ ಥರ ಇದೆ ಅಂತ. ವೆಲ್ಲಂಗಿರಿ ಬೆಟ್ಟ. ಡೆಸ್ಟಿನಿ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಎದುರುಗಡೆ ಶಿವನ ಒಂದು ಸ್ಥಾನ. ಶಿವನು ಇಲ್ಲಿ ಕೂತ್ಕೊಂಡು ಯೋಗ ಮಾಡಿರೋ ಒಂದು ಸ್ಥಾನ. ನೋಡ್ತಾ ಇರ್ಬೋದು ಎಷ್ಟು ಜನಗಳಿದ್ದಾರೆ. ಜನಗಳ ನಡುವೆ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ ನಿಮಗೆಲ್ಲ.
ಇವಾಗ ತಾನೇ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಜನಗಳೆಲ್ಲ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಪ್ಲೇಸ್ ಇದೆ ಅಂತ. ಇವಾಗ ತಾನೇ ಭಸ್ಮ ಆರತಿ ಆಯಿತು. ಭಸ್ಮ ಆರತಿ ಮಾಡಿಕೊಂಡು ಜನಗಳೆಲ್ಲ ಒಂದು ಪ್ರಸಾದ ತಗೊಂಡು ಹೊರಡ್ತಾ ಇದ್ದಾರೆ. ನಾನು ಹೊರಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಗುಡ್ಡಗಳು. ಸುಮ್ಮನೆ ಎಲ್ಲರಿ ಭಕ್ತಾದಿಗಳು ನೋಡಿ ಎಲ್ಲ ಭಸ್ಮ ಹಚ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಭಸ್ಮ ಆರತಿ ಮುಗಿಸ್ಕೊಂಡು ಭಕ್ತಾದಿಗಳೆಲ್ಲ ಹೊರಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲಿಂದನೂ ಬಂದಿದ್ದಾರೆ. ತಮಿಳ್ನಾಡು ಬೆಟ್ಟ ಇಳಿತಾ ಇದ್ದೀವಿ. ನೋಡ್ತಾ ಇರ್ಬೋದು ಜನಗಳು ಎಷ್ಟು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದ್ದಾರಂತ. ಸುಮಾರು ಒಂದು 10,000 15,000 ಜನಗಳಿಗಿಂತ ಜಾಸ್ತಿ ಜನ ಇದ್ದಾರೆ. ಗುಡ್ಡದಲ್ಲಿ ಯಾವ ಥರ ಇದಾವೆ ಅಂತ. ನಾನಂತರೂ ಈ ಥರ ಗಿಡ ಮರಗಳನ್ನು ನೋಡಿಲ್ಲ. ನೀವು ನೋಡ್ತಾ ಇರ್ಬೋದು. ಇನ್ನೂ ತೋರಿಸ್ತೀನಿ ನಿಮಗೆ. ಇನ್ನೂ ಮುಂದ್ಗಡೆ ಇವೆಲ್ಲ ಒಂಥರ ಆಯುರ್ವೇದ ಔಷಧಿ ಥರ. ನೋಡ್ತಾ ಇರ್ಬೋದು ಯಾವ ಥರ ಗಿಡಗಳಿವೆ ಅಂತ. ಅದು ಅಲ್ಲಿ ಮೇಲ್ಗಡೆ ಕಲ್ಲು ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ನಾವು ಇವಾಗ ನಡ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಒಂದು ಬೆಟ್ಟವನ್ನು ಇವಾಗ ಜಸ್ಟ್ ಇಳಿದಿದ್ದೀವಿ. ಇನ್ನೂ ಸುಮಾರು ಬೆಟ್ಟಗಳಿವೆ. ನಮ್ಮ ಗುರುಜಿಯವರು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಗುರುಜಿಯವ್ರದ್ದು ಹೇಗಾಗಿದೆ. ಗುರುಜಿಯವರೇ ಒಂದೆರಡು ಮಾತು ಹೇಳಿ. ಗುರುಜಿಯವ್ರದ್ದು ಸೌಂಡ್ ಕೂಡ ಸ್ವಲ್ಪ ಸ್ಲೋ ಆಗಿ ಬರ್ತಾಯಿದೆ, ಯಾಕಂದರೆ ಪಾಪ ತುಂಬ ಸುಸ್ತಾಗಿದ್ದಾರೆ. ಅದಕ್ಕೋಸ್ಕರ ತಾವು ಗುರುಜಿಯವರೇ ಹೇಳಿ ಒಂದೆರಡು ಮಾತು ಹೇಳಿ. ಟಾಪಲ್ಲಿ ಏನು ಕಲ್ಲು ಕಾಣ್ತದೆ ಅಲ್ಲ, ಅದ್ರ ಕೆಳಗಡೆ ಶಿವ ಇರೋದು. ಓಕೆ. ಶಿವ ಪ್ಲೇಸಲ್ಲಿ ರುದ್ರ ತಾಂಡವ ಮಾಡಿದ್ರು, ಆನಂದ ತಾಂಡವ ಮಾಡಿದ್ರು. ಓಕೆ. ಅಲ್ಲಿ ಸ್ವಯಂಭೂ ಲಿಂಗ ಆಯಿತು. ಇಳಿದು ಫುಲ್ ಸುಸ್ತಾಯಿತು. ನೋಡ್ತಾ ಇರ್ಬೋದು ಜನಗಳೆಲ್ಲ ಹೇಗೆ ಇಳಿತಾ ಇದ್ದಾರೆ. ಸ್ವಲ್ಪ ಜನ ಏರ್ತಾ ಇದ್ದಾರೆ. ಈ ಕಡೆ ಸ್ವಲ್ಪ ಜನ ಏರ್ತಾ ಇದ್ದಾರೆ. ಇಲ್ಲಿ ನೋಡಿ ಹೇಗೆ ಇರ್ತದೆ. ತುಂಬ ಕಷ್ಟಕರವಾಗಿದೆ. ಕೈಯಲ್ಲಿ ಸ್ಟಿಕ್ ಇಲ್ಲ ಅಂದರೆ ಎದ್ದೇಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ನೋಡ್ತಾ ಇರ್ಬೋದು ಜನಗಳು ಯಾವ ರೀತಿ ಇಳಿತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಸ್ಟಿಕ್ ಇದೆ. ಎಲ್ಲರೂ ಆ ಕಡೆ ಈ ಕಡೆ ಬೇರೆ ಬೇರೆ ಪ್ಲೇಸ್ ಕಡೆಯಿಂದ ಬಂದಿದ್ದಾರೆ. ನೋಡ್ತಾ ಇರ್ಬೋದು ವೆದರ್ ನೋಡಿ ಹೇಗಿದೆ, ನೇಚರ್ ನೋಡಿ. ಒಳ್ಳೆ ಪೀಸಾಗಿ ನೇಚರ್ ಇದೆ. ಬಟ್ ತುಂಬ ಸ್ಟ್ರೆಸ್ ಆಗಿದೆ. ಅಲ್ಲಿಂದ ಏರೋದು ಇಳಿಯೋದು ನೋಡಿ. ನಮ್ಮ ಫ್ರೆಂಡ್ಸ್ಗೂ ಆಗ್ತಾಯಿಲ್ಲ. ಅವನು ಪಾಪ ಸುತ್ತಕೊಂಡು ಅವರ್ಸ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತ ನೋಡಿ. ಅಲ್ಲಿ ಸುಸ್ತಾಗಿ ನೀರು ಕುಡಿತಾ ಇದ್ದಾರೆ ಹುಡುಗರು, ನಮ್ಮ ಹುಡುಗರು ಎಲ್ಲರೂ. ಬನ್ನಿ ನೋಡೋಣ. ಅಲ್ಲಿ ನೋಡಿ ಗುರೂಜಿಯವರು ಬಂದರು. ಗುರೂಜಿಯವರು ಸ್ವಲ್ಪ ಫುಲ್ ಸ್ಟ್ರೆಸ್ ಆಗಿದ್ದಾರೆ ಇವತ್ತು. ಫುಲ್ಲು ಸ್ಟ್ರೆಸ್ ಆಗಿ ಗುರೂಜಿಯವರು ಅವ್ರಿಗೆ ನಾವೇ ಏನಾದರೂ ಸ್ವಲ್ಪ ಇವತ್ತು ಅವ್ರದ್ದು ವ್ಯವಸ್ಥೆ ನಾವೇ ಮಾಡಬೇಕು. ಗುಡ್ಡದಲ್ಲೂ ಕೋತಿಗಳು, ಎಲ್ಲಿ ನೋಡಿದ್ರಲ್ಲೂ ಕೋತಿಗಳು. ಶಿವನ್ ಸನ್ನಿಧಲ್ಲಿ ಆಲ್ವೇಸ್ ಕೋತಿಗಳು ಇದ್ದೇ ಇರುತ್ತೆ. ನೋಡ್ತಿರ್ಬೋದು ನೀವು. ಅಲ್ಲಿಯೂ ಕೂತಿದೆ, ಅಲ್ಲಿಯೂ ಸಹ ಕೂತಿದೆ. ನೋಡಿ ಎಷ್ಟು ಮುದ್ದಾಗಿವೆ ಎರಡು ಕೋತಿಗಳು. ನಾವಿನ್ನೂ ಇಳಿತಾನೇ ಇದ್ದೀವಿ. 2 ತಾಸಾಯಿತು ಕಂಟಿನ್ಯೂ ಆಗಿ ಇಳಿತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ತುಂಬ ಸುಸ್ತಾಗಿದೆ ನೋಡಿ. ಕಾಲಲ್ಲಿ ಶೂಸ್ ಇದೆ. ಫುಲ್ ಸುಸ್ತಾಗಿದೆ. ಜನಗಳು ಇಳಿಯೋರು ಇಳಿತಾ ಇದ್ದಾರೆ, ಮೇಲ್ಗಡೆ ಹೋಗೋರು ಹೋಗ್ತಾ ಇದ್ದಾರೆ. ನಮ್ಮ ಗುರೂಜಿ ಅವ್ರು ಫುಲ್ ಸುಸ್ತಾಗಿದ್ದಾರೆ. ಗುರೂಜಿ ಸ್ಪರ್ಶ ಕೊಡಿ. ಹಾಂ, ಇಲ್ಲಿ ಟ್ರಿಪ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನೋಡ್ತಾ ಇರ್ಬೋದು ಕೊನೆಯ ಒಂದು ಬೆಟ್ಟ ಇಳಿತಾ ಇದ್ದೀವಿ. ಜನಸಾಗರ ನೋಡ್ತಾ ಇರ್ಬೋದು ಮುಂದ್ಗಡೆ ಹೇಗಿದೆ ಅಂತ. ಹೋಗ್ತಾ ಇದ್ದಾರೆ ಜನಗಳೆಲ್ಲ. ನಾವು ಜನಗಳ ಜೊತೆ ಹೋಗ್ತಾ ಇದ್ದೀವಿ. ಜನಗಳೆಲ್ಲ ಫುಲ್ ಸುಸ್ತಾಗಿದ್ದಾರೆ. ನೋಡ್ತಾ ಇರ್ಬೋದು ಅಲ್ಲಲ್ಲಿ ಇಲ್ಲಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಇದು ಪ್ಲೇಸ್ ಹೇಗಿದೆ, ಇಳ್ಕೊಳ್ಳೋದು ಹೇಗಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಫುಲ್ಲು ಟಫ್ ಇದೆ. ಇಳಿಯೋದು ಟಫು, ಏರೋದು ಟಫು. ಆದರೂ ಶಿವನಿಗೋಸ್ಕರ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರೋದು. ನೋಡಿ ಎಷ್ಟು ಜನಗಳು ಬಂದಿದ್ದಾರೆ ಶಿವನಿಗೋಸ್ಕರ. ಬೆಳ್ಳಂಗರಿ ಬೆಟ್ಟ ಏನಿದೆ ಅಲ್ವಾ, ಬೆಟ್ಟದ ಮೇಲೆ ಶಿವನು ಬಂದು ಅಲ್ಲಿ ತಪಸ್ಸಿಗೋಸ್ಕರ ಕೂತಿರೋ ಒಂದು ಪ್ಲೇಸ್ ಇದೆ. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.